ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಸಣ್ಣ 3 ಇಂಚು ಉದ್ದದ ಒಂದು ಸೂಜಿಯು ಕೆಲವೇ ಓನ್ಸ್ಗಳಷ್ಟು ತೂಕವಿರುತ್ತೆ. ಇದನ್ನ ಆರಾಮವಾಗಿ ಯಾರು ಬೇಕಾದರೂ ಎತ್ತಲು ಸಾಧ್ಯ. ಈ ಸೂಜಿಯಿಂದ ಯಾವ ಮಹಾ ಅಪಾಯವಾಗಲು ಸಾಧ್ಯ, ಹೆಚ್ಚೆಂದರೆ ಗೊತ್ತಿಲ್ಲದೆ ಅದರಿಂದ ಮೈ ಕೈಗೆ ಚುಚ್ಚಿಕೊಳ್ಳಬಹುದಷ್ಟೇ. ಆದರೆ ಇದೇ ಸೂಜಿಯಿಂದ ಒಂದು ನ್ಯೂಕ್ಲಿಯರ್ ಸ್ಫೋಟ ಉಂಟಾದರೆ ಹೇಗಿರುತ್ತದೆ? ಈ ಸಣ್ಣ ಸೂಜಿಯಿಂದ ಇಷ್ಟು ದೊಡ್ಡ ಸ್ಫೋಟ ಹೇಗೆ ಸಾಧ್ಯ ಎಂದು ನೀವು ಅಚ್ಚರಿ ಪಡಬಹುದು. ಆ ಸೂಜಿಯು ಬೆಳಕಿನ ವೇಗದಲ್ಲಿ ಸಂಚರಿಸುತ್ತಾ ಭೂಮಿಗೆ ಡಿಕ್ಕಿ ಹೊಡೆದರೆ ಇಂತಹ ಅನಾಹುತವಾಗುತ್ತದೆ. ಈ ವಿಷಯ ನಿಮಗೆ ಗೊತ್ತಿತ್ತ? ಬೆಳಕಿನ ವೇಗವನ್ನ ಬ್ರಹ್ಮಾಂಡದಲ್ಲೇ ಅತ್ಯಂತ ತೀಕ್ಷ್ಣ ಎನ್ನಲಾಗುತ್ತದೆ. ಇದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗ ಹೊಂದಿದೆ. ಈ ಬೆಳಕಿನ ವೇಗದಲ್ಲಿ ಎಷ್ಟೇ ಸಣ್ಣ ವಸ್ತು ಭೂಮಿಗೆ ಹಾರಿ ಬಂದು ತಾಗಿದ್ರೂ ಇಷ್ಟು ದೊಡ್ಡ ಪ್ರಮಾದ ನಡೆಯುತ್ತದೆ. ಈ ರೀತಿ ಬೆಳಕಿನ ವೇಗದ ಕುರಿತಾಗಿ ಇಂತಹ ಅನೇಕ ಅಚ್ಚರಿದಾಯಕ ಸಂಗತಿಗಳಿವೆ. ಈ ಬೆಳಕಿನ ವೇಗ ಅಂದರೆ ಏನು? ಭೌತಶಾಸ್ತ್ರದಲ್ಲಿ ಇದಕ್ಕೆ ಯಾಕಿಷ್ಟು ಮಹತ್ವವಿದೆ? ಬೆಳಕಿನ ವೇಗದಲ್ಲಿ ಸಂಚಾರ ಮಾಡಿದರೆ ಏನಾಗುತ್ತದೆ ಎಂಬ ಇದರ ಸುತ್ತ ಇರುವ ಒಂದಷ್ಟು ಅಚ್ಚರಿಗಳ ಬಗ್ಗೆ ಫ್ಯಾಕ್ಟ್ಸ್ ತರಹ ಈ ವಿಡಿಯೋದಲ್ಲಿ ರೋಚಕವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ. ಈ ವಿಡಿಯೋ ಬೆಳಕಿನ ವೇಗದ ಬಗ್ಗೆ ಸ್ಟಡಿ ಮಾಡುವ ವಿದ್ಯಾರ್ಥಿಗಳಿಗೆ ತುಂಬಾ ಸೂಕ್ತವಾಗಿ ಉಪಯೋಗಕ್ಕೆ ಬರಬಹುದು. ಈ ವಿಡಿಯೋದ ಉದ್ದೇಶ ಎಜುಕೇಶನಲ್ ತಿಳುವಳಿಕೆಗಾಗಿ ಮಾತ್ರ. ಮೊದಲಿಗೆ ನಾವು ತಿಳಿಯಬೇಕಾದದ್ದು ಈ ಬೆಳಕಿನ ವೇಗ ಅಂದ್ರೆ ಏನು ಅನ್ನೋದರ ಬಗ್ಗೆ. ಈ ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ವೇಗ ಇದೆ. ಇಲ್ಲಿರುವ ಎಲ್ಲವುಗಳಲ್ಲಿ ಬೆಳಕು ತುಂಬಾ ವೇಗದಲ್ಲಿ ಸಂಚರಿಸುತ್ತದೆ. ಇದಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಸಂಚರಿಸುವ ಭೌತಿಕ ವಸ್ತು ಇಡೀ ಬ್ರಹ್ಮಾಂಡದಲ್ಲೇ ಯಾವುದೂ ಇಲ್ಲ. ಹೀಗಾಗಿ ವೇಗದಲ್ಲಿ ಬೆಳಕಿನ ವೇಗವೇ ಇಲ್ಲಿ ಟಾಪ್ ಸ್ಥಾನ ಪಡೆದಿದೆ. ಇದು ಪ್ರತಿ ಸೆಕೆಂಡ್ಗೆ ಬಾಹ್ಯಾಕಾಶದಲ್ಲಿ ಹಾಗೂ ಮುಕ್ತ ವಾತಾವರಣದಲ್ಲಿ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತದೆ. ನಮ್ಮ ಈ ಗ್ಯಾಲಕ್ಸಿ ಅಥವಾ ಈ ಸೌರವ್ಯೂಹದಲ್ಲಿ ನಮಗೆಲ್ಲ ಇರುವ ಬೆಳಕಿನ ಮುಖ್ಯ ಹಾಗೂ ಒಂದೇ ಸೋರ್ಸ್ ಅಂದ್ರೆ ಅದು ಸೂರ್ಯ. ಸೂರ್ಯ ಇಲ್ಲಿಂದ ಗರಿಷ್ಠ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಆದ್ದರಿಂದಲೇ ಇವನಿಂದ ಬರುವ ಬೆಳಕು ಅದು ಅಷ್ಟು ವೇಗದಲ್ಲಿ ಸಂಚರಿಸಿದ್ರೂ ಕೂಡ ಭೂಮಿಯನ್ನ ತಾಗಲು 8 ನಿಮಿಷ ಹಾಗೂ 20 ಸೆಕೆಂಡುಗಳ ಸಮಯ ಬೇಕು. ಈ ಬೆಳಕಿನ ವೇಗವನ್ನ ಕ್ರಿಸ್ತಶಕ 1676ರಲ್ಲಿ ಡೆನ್ಮಾರ್ಕ್ ದೇಶದ ಖಗೋಳ ತಜ್ಞನಾಗಿದ್ದ ಓಲೆ ರೋಮರ್ ಎಂಬುವವರು ಮೊದಲ ಬಾರಿಗೆ ಲೆಕ್ಕ ಹಾಕಿದ್ದರು. ಅವರು ಆಗ ತಮ್ಮ ಬಳಿ ಇದ್ದ ದೂರದರ್ಶಕದ ಸಹಾಯದಿಂದ ಜುಪಿಟರ್ ಗ್ರಹದ ಒಂದು ಚಂದ್ರನ ಅಂತರ ಹಾಗೂ ಅದರ ಸುತ್ತುವಿಕೆಯ ಗತಿಯ ಬಗ್ಗೆ ರಿಸರ್ಚ್ ನಡೆಸುವಾಗ ಬಹು ಅಚಾನಕ್ಕಾಗಿ ಅವರಿಗೆ ಬೆಳಕಿನ ವೇಗದ ಬಗ್ಗೆ ಗೊತ್ತಾಗುತ್ತದೆ. ಈ ಇಡೀ ಬ್ರಹ್ಮಾಂಡವು 13.8 ಬಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿಯಾಗಿದೆ. ಆಗಿನಿಂದಲೂ ಸಹ ಅಸ್ತಿತ್ವದಲ್ಲಿರುವ ಬೆಳಕಿನ ವೇಗ ಒಂದೇ ರೀತಿ ಹಾಗೂ ಒಂದೇ ಮಟ್ಟದಲ್ಲಿದೆ. ಅದು ಸ್ವಲ್ಪವೂ ವ್ಯತ್ಯಾಸವಾಗಿಲ್ಲ ಅಂತ ತಜ್ಞರು ಲೆಕ್ಕ ಹಾಕಿದ್ದಾರೆ. ಬ್ರಹ್ಮಾಂಡವು 3,80,000 ವರ್ಷಗಳ ಆಯಸ್ಸಿನಲ್ಲಿದ್ದಾಗಿನಿಂದ ಇಲ್ಲಿವರೆಗೂ ಸಹ ಬೆಳಕಿನ ವೇಗ ಸ್ಥಿರವಾಗಿದೆ. ವ್ಯಾಕ್ಯೂಮ್ನಲ್ಲಿ ಬೆಳಕಿನ ವೇಗ ಹೆಚ್ಚು, ಆದರೆ ನೀರು, ಗಾಳಿ, ಅನಿಲಗಳಲ್ಲಿದ್ದಾಗ ಅದರ ವೇಗದಲ್ಲಿ ವ್ಯತ್ಯಾಸವಾಗುತ್ತದೆ. ಬೆಳಕು ಅದೊಂದು ತರಂಗದ ಅಲೆ. ಬೆಳಕಿನ ವೇಗ ಶಬ್ದದ ವೇಗಕ್ಕೂ ಹೆಚ್ಚು. ಇದೇ ಕಾರಣಕ್ಕೆ ಮೊದಲು ಮೋಡಗಳ ಡಿಕ್ಕಿ ಏರ್ಪಟ್ಟರೂ ಸಹ ಮೊದಲು ಮಿಂಚಿನ ಬೆಳಕು ನಮಗೆ ಗೋಚರವಾಗುತ್ತದೆ. ಆ ಬಳಿಕವಷ್ಟೇ ಗುಡುಗಿದ ಶಬ್ದ ಕೇಳಿಸುತ್ತದೆ. ಬೆಳಕು ವಿವಿಧ ವೇವ್ ಲೆಂತ್ಗಳ ಮೂಲಕ ವಾತಾವರಣದಲ್ಲಿ ಸಂಚರಿಸುತ್ತದೆ. ವಿವಿಧ ವೇವ್ ಲೆಂತ್ಗಳಲ್ಲಿ ಇದರ ವೇಗ ಭಿನ್ನವಾಗಿರುತ್ತದೆ. ಈ ಇಡೀ ಬ್ರಹ್ಮಾಂಡವು ಬೆಳಕಿನ ವೇಗದಷ್ಟೇ ವೇಗದಲ್ಲಿ ಹಿಗ್ಗುತ್ತಾ ಇದೆ. ಇತ್ತೀಚೆಗೆ ಇದರ ಹಿಗ್ಗುವಿಕೆಯ ವೇಗವು ಬೆಳಕಿನ ವೇಗಕ್ಕಿಂತ ಜಾಸ್ತಿ ಇರುವುದನ್ನ ತಜ್ಞರು ದೂರದರ್ಶಕಗಳ ಸಹಾಯದಿಂದ ಪತ್ತೆ ಹಚ್ಚಿದ್ದಾರೆ. ಇದಕ್ಕೆ ಖಚಿತ ಕಾರಣ ಏನಂತ ಮಾತ್ರ ಇನ್ನೂ ಗೊತ್ತಾಗಿಲ್ಲ. ನಾವು ಬೆಳಕಿನ ವೇಗದಲ್ಲೇ ಸಂಚಾರ ಮಾಡಿದ್ರೂ ಸಹ ಈ ಸಮಸ್ತ ಬ್ರಹ್ಮಾಂಡದ 1% ಭಾಗವನ್ನ ಸಹ ಯಾವತ್ತಿಗೂ ತಲುಪಲು ಸಾಧ್ಯವಿಲ್ಲ. ಯಾಕಂದ್ರೆ ಅದು ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಹಿಗ್ಗುತ್ತಾ ಇದೆ. ಒಂದು ಕಪ್ಪು ರಂಧ್ರದ ಸೆಳೆತವು ಬೆಳಕಿನ ವೇಗದಷ್ಟೇ ತೀಕ್ಷ್ಣವಾಗಿರುತ್ತದೆ. ಕಪ್ಪು ರಂಧ್ರವು ಯಾವುದೇ ಭೌತಿಕ ವಸ್ತುವನ್ನ ಸಹ ಬಿಡದ ಹಾಗೆ ತನ್ನೊಳಗೆ ನುಂಗಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಅದು ಗಾಳಿ, ಬೆಳಕು ಹಾಗೂ ಸ್ಪೇಸ್ ಅನ್ನ ಸಹ ತನ್ನ ಒಳಗೆ ಸೆಳೆದುಕೊಳ್ಳುತ್ತೆ. ಚಂದ್ರ ಭೂಮಿಯಿಂದ 3,84,400 ಕಿಲೋಮೀಟರ್ ದೂರ ಇದ್ದಾನೆ. ಚಂದ್ರನ ಬೆಳಕು ಭೂಮಿ ತಲುಪಲು ಸರಿಯಾಗಿ 1.255 ಸೆಕೆಂಡ್ಗಳು ಬೇಕು. ಈ ಬೆಳಕಿನ ವೇಗದ ಬಗ್ಗೆ ಈ ಮೊದಲು ಗ್ರೀಕ್ ಇತಿಹಾಸದಲ್ಲಿ ಬರುತ್ತದೆ.
ಇದರ ಬಗ್ಗೆ ಮೊದಲು ಗ್ರೀಕರೇ ಹೇಳಿದ್ದಾಗಿ ಐರೋಪ್ಯ ಹಾಗೂ ಪಾಶ್ಚಿಮಾತ್ಯ ಬರಹಗಳು ತಿಳಿಸುತ್ತವೆ. ಆದರೆ ಇದು ಸಂಪೂರ್ಣ ನಿಜವಲ್ಲ. ಈ ಬಗ್ಗೆ ಮೊದಲು ನಮ್ಮ ಭಾರತದ ಪುರಾಣಗಳಲ್ಲಿ ವಿವರ ಇದೆ. ನಮ್ಮಲ್ಲಿ ಆಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದ ಅಂತರವನ್ನ ಯೋಜನೆಗಳಲ್ಲಿ ಅಳೆಯಲಾಗುತ್ತಾ ಇತ್ತು. ಮಹಾಭಾರತದಲ್ಲಿ ಕರ್ಣ, ಅರ್ಜುನ, ಅಶ್ವತ್ಥಾಮ ಮೊದಲಾದ ವೀರರ ಬಾಣಗಳು ಹೋಗ್ತಾ ಇದ್ದ ಅಂತರವನ್ನ ಇಂತಿಷ್ಟು ಯೋಜನೆಗಳೆಂದು ಹೇಳಲಾಗ್ತಾ ಇತ್ತು. ನಮ್ಮಲ್ಲಿ ಒಂದು ಯೋಜನೆ ಅಂದರೆ 7 ರಿಂದ 15 ಕಿಲೋಮೀಟರ್ ವರೆಗಿನ ದೂರ ಎಂದರ್ಥ. ಅರ್ಧ ನಿಮಿಷ ಅಂದರೆ 30 ಸೆಕೆಂಡುಗಳಲ್ಲಿ 2202 ಯೋಜನೆಗಳ ವೇಗದಲ್ಲಿ ಬೆಳಕು ಸಂಚರಿಸುತ್ತದೆ ಅನ್ನುವ ಅಪರೂಪದ ವಿವರ ನಮ್ಮ ಪುರಾಣಗಳಲ್ಲಿ ಬರುತ್ತದೆ. ಇದು 1 ಸೆಕೆಂಡಿಗೆ ಬೆಳಕಿನ ವೇಗದ ಅಂಕಿ ಅಂಶಕ್ಕೆ ಸರಿಸಮನವಾಗುತ್ತೆ. ಈ ವಿವರ ಆರ್ಯಭಟನ ಸೂರ್ಯ ಸಿದ್ಧಾಂತದಲ್ಲಿ ಬರುತ್ತದೆ. ಸಂಸ್ಕೃತದಲ್ಲಿ 1 ನಿಮಿಷ ಅಂದರೆ ಕಣ್ಣು ಮಿಟುಕಿಸುವ ಅರೆಕ್ಷಣ ಎಂದರ್ಥ. ಇದು 1 ಸೆಕೆಂಡಿಗೆ ಸರಿಸಮ. ಇದನ್ನ ಬೆಳಕಿನ ವೇಗಕ್ಕೆ ಪರಿವರ್ತಿಸಿದ್ರೆ ಇದು ಸೆಕೆಂಡಿಗೆ 1,86,000 ಕಿಲೋಮೀಟರ್ ಆಗುತ್ತದೆ. ನಮ್ಮ ಋಗ್ವೇದ ಹಾಗೂ ಇತರೆ ಕಡೆ ಈ ಕುರಿತು ಇಷ್ಟು ಖಚಿತವಾಗಿ ಉಲ್ಲೇಖ ಇರೋದು ಕಂಡು ಬಂದಿದೆ. ಅವತ್ತಿನ ಆ ಕಾಲದಲ್ಲಿ ಯಾವುದೇ ಆಧುನಿಕ ದೂರದರ್ಶಕಗಳಾಗ್ಲಿ ಉಪಗ್ರಹಗಳಾಗ್ಲಿ ಇಲ್ಲದೇ ಇದ್ದ ಸಮಯದಲ್ಲಿ ಇವರು ಹೇಗೆ ಈ ಅಂತರವನ್ನ ಇಷ್ಟು ಸರಿಯಾಗಿ ಲೆಕ್ಕ ಹಾಕಿದ್ದರು? ಇದು ಹೇಗೆ ಸಾಧ್ಯ ಅಂತ ಇವತ್ತಿಗೂ ಸಹ ಆಧುನಿಕ ಸೈನ್ಸ್ ಅಚ್ಚರಿ ಪಡುತ್ತಾ ಇದೆ. ಈ ಬೆಳಕಿನಲ್ಲಿ ಒಂದಷ್ಟು ಫೋಟಾನ್ಗಳು ಇರುತ್ತವೆ. ಫೋಟಾನ್ಗಳ ಸಮೂಹವನ್ನೇ ನಾವು ಬೆಳಕು ಅಂತ ಕರೆಯೋದು. ಈ ಫೋಟಾನ್ ಶಕ್ತಿಯ ಒಂದು ಸಣ್ಣ ಕಣ ಮಾತ್ರ. ಇವುಗಳಿಗೆ ಒಂದು ಮಾಸ್ ಇಲ್ಲದೇ ಇದ್ರೂ ಇವುಗಳಿಗೆ ಎನರ್ಜಿ ಇದೆ. ಇದೇ ಕಾರಣಕ್ಕೆ ಫೋಟಾನ್ಗಳು ತೂಕರಹಿತವಾದರೂ ಸ್ಪೇಸ್ನಲ್ಲಿ ವೇಗವಾಗಿ ರೆಸಿಸ್ಟೆನ್ಸ್ ಹೊಂದಿ ಚಲಿಸಲು ಸಾಧ್ಯವಾಗುತ್ತದೆ. ಹೀಗಾಗಿ ಬೆಳಕು ಅತ್ಯಂತ ವೇಗವಾಗಿ ಚಲಿಸಲು ಈ ಫೋಟಾನ್ಗಳಿಗೆ ಇದರ ಕೀರ್ತಿ ಸಲ್ಲಬೇಕು. ಆಗ್ಲೇ ಹೇಳಿದಂತೆ ಶಬ್ದದ ವೇಗಕ್ಕಿಂತ ಬೆಳಕಿನ ವೇಗ ತುಂಬಾ ಹೆಚ್ಚು. ಎಷ್ಟು ಅಂದರೆ ಶಬ್ದದ ವೇಗಕ್ಕಿಂತ ಸರಾಸರಿಯಾಗಿ ಬೆಳಕಿನ ವೇಗವು 1 ಮಿಲಿಯನ್ ಅಥವಾ 10 ಲಕ್ಷ ಸಮಯಕ್ಕಿಂತ ಹೆಚ್ಚು ವೇಗದಲ್ಲಿ ಚಲಿಸುತ್ತದೆ. ಶಬ್ದವು 1 ಸೆಕೆಂಡಿಗೆ ಕೇವಲ 1100 ಅಡಿಗಳಷ್ಟು ದೂರ ಮಾತ್ರ ಚಲಿಸುತ್ತದೆ. ಬೆಳಕಿನ ವೇಗಕ್ಕೆ ಹೋಲಿಸಿದ್ರೆ ಇದು ಏನೇನು ಅಲ್ಲ. ನಾವು ಆಗ್ಲೇ ಬೆಳಕಿನ ವೇಗವು ಬಿಲಿಯಾಂತರ ವರ್ಷಗಳಿಂದ ಅಂದರೆ ಇಡೀ ಬ್ರಹ್ಮಾಂಡವು ಯಾವಾಗ ಸೃಷ್ಟಿಯಾಯಿತು ಆಗಿನಿಂದಲೂ ವ್ಯತ್ಯಾಸವಾಗದೆ ಸ್ಥಿರವಾಗಿದೆ ಅಂತ ಹೇಳಿದ್ವಿ. ಇದರ ಬಗ್ಗೆ ಮೊದಲು ಹೇಳಿದ ವಿಜ್ಞಾನಿ ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಎಂದೇ ಹೆಸರಾದ ಶ್ರೀ ಆಲ್ಬರ್ಟ್ ಐನ್ಸ್ಟೀನ್ ಅವರು. ಈ ವಾದವನ್ನ ಇವರು 1905ರಲ್ಲಿಯೇ ಸಮರ್ಥಿಸಿದ್ದರು. ತಮ್ಮ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಹಾಗೂ ಸಾಪೇಕ್ಷ ಸಿದ್ಧಾಂತ ಇವುಗಳ ಬಗ್ಗೆ ರಿಸರ್ಚ್ ನಡೆಸುವಾಗಲೇ ಇವರಿಗೆ ಬೆಳಕಿನ ವೇಗದ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿತ್ತು. ಅದು ಸ್ಥಿರ ಅಂತ ಕಂಡುಹಿಡಿದ ಕೂಡಲೇ ಇವರು ತಮ್ಮ ವಾದಗಳಲ್ಲಿ ಅದನ್ನ ಮರೆಯದೆ ಮಂಡಿಸಿದ್ದಾರೆ. ಟೆಕ್ನಿಕಲಿ ಅಥವಾ ಸೈದ್ಧಾಂತಿಕವಾಗಿ ಬೆಳಕಿಗಿಂತ ಹೆಚ್ಚಿನ ವೇಗದಲ್ಲಿ ಇಲ್ಲಿ ಯಾವುದು ಸಹ ಸಂಚರಿಸುವುದಿಲ್ಲ ಅಂತ ಬಹಳ ಮೊದಲೇ ಐನ್ಸ್ಟೀನ್ ಅವರು ನಿರೂಪಿಸಿದ್ದಾರೆ. ಸಾಮಾನ್ಯವಾಗಿ ಗ್ರಹಗಳ ನಡುವಿನ ಅಂತರವನ್ನ ಜ್ಯೋತಿರ್ವರ್ಷಗಳ ಲೆಕ್ಕದಲ್ಲಿ ಅಳೆಯಲಾಗುತ್ತದೆ. ಇದನ್ನ ಇಂಗ್ಲಿಷ್ನಲ್ಲಿ ಲೈಟ್ ಇಯರ್ ಎಂದು ಕರೆಯುತ್ತಾರೆ. ಇದು ಸಹ ಬೆಳಕಿನ ವೇಗವನ್ನೇ ಆಧರಿಸಿ ಸ್ಥಾಪಿತವಾದ ಒಂದು ನಿಯಮ. ಒಂದು ಬೆಳಕಿನ ವರ್ಷ ಅಂದರೆ ಒಂದು ಇಡೀ ವರ್ಷ ಬೆಳಕು ಸಂಚರಿಸುವ ದೂರಕ್ಕೆ ಸಮ. ಬೆಳಕು ಸ್ಥಿರವಾಗಿ 1 ವರ್ಷದ ಕಾಲ ಎಷ್ಟು ದೂರಕ್ಕೆ ಸಂಚರಿಸುತ್ತದೋ ಆ ದೂರವನ್ನ 1 ಲೈಟ್ ಇಯರ್ ಎಂದು ಕರೆಯುತ್ತಾರೆ. ಬೆಳಕು 1 ವರ್ಷ ನಿರಂತರವಾಗಿ ಸುಮಾರು 6 ಟ್ರಿಲಿಯನ್ ಮೈಲ್ಗಳಷ್ಟು ದೂರ ಸಂಚರಿಸುತ್ತದೆ ಅಂತ ಈಗ ಗೊತ್ತಾಗಿದೆ. ನಮ್ಮಲ್ಲಿ ಎಷ್ಟೋ ಗ್ರಹಗಳ ನಡುವಿನ ಅಂತರ ಲಕ್ಷಾಂತರ ಅಥವಾ ಕೋಟಿಗಟ್ಟಲೆ ಜ್ಯೋತಿರ್ವರ್ಷಗಳಷ್ಟು ದೂರ ಇದೆ. ಅಂದ್ರೆ ಅವೆಲ್ಲ ಇಲ್ಲಿಂದ ಎಷ್ಟು ದೂರ ಇದೆ ಅಂತ ನೀವೇ ಒಮ್ಮೆ ಲೆಕ್ಕ ಹಾಕಿ. ನಮ್ಮ ಪೂರ್ವಜರಿಗೆ ಬೆಳಕಿನ ವೇಗಕ್ಕಿಂತಲೂ ಮನೋವೇಗದಲ್ಲಿ ತುಂಬಾ ನಂಬಿಕೆ ಇತ್ತು. ಈ ಮನೋವೇಗವು ಬೆಳಕಿನ ವೇಗಕ್ಕಿಂತಲೂ ತೀಕ್ಷ್ಣವಾದದ್ದು. ಮನೋವೇಗದಲ್ಲಿ ನಾವು ಒಂದು ಕ್ಷಣ ಎಲ್ಲಿಗೆ ಬೇಕಾದರೂ ಸಂಚರಿಸಬಹುದು. ಹಾಗೆಲ್ಲ ಋಷಿ ಮುನಿಗಳು ಜಪ, ತಪ, ಧ್ಯಾನ, ತಪಸ್ಸು ಅಂತ ಸಾಧನೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಈ ಸಮಯದಲ್ಲಿ ಅವರು ಮನೋವೇಗದ ಮೂಲಕ ಇಡೀ ಬ್ರಹ್ಮಾಂಡವನ್ನ ಸಂಚಾರ ಮಾಡ್ತಿದ್ರು ಅಂತ ಪುರಾಣಗಳಲ್ಲಿ ಉಲ್ಲೇಖ ಬರುತ್ತೆ. ಇಂತಹ ಒಂದು ಮನಸ್ಥಿತಿ ತಲುಪಲು ಮನುಷ್ಯ ಸಾಧನೆಯ ಮೆಟ್ಟಿಲನ್ನ ತೊಡಿಬೇಕು. ಅದೆಲ್ಲ ಇವಾಗಿನವರಿಗಿಲ್ಲ. ಅದೆಲ್ಲ ಏನಿದ್ರು ನಮ್ಮ ಪೂರ್ವಜರ ಸ್ವತ್ತು ಮಾತ್ರ. ನಾವು ಬೆಳಕಿನ ವೇಗದಲ್ಲಿ ಸಂಚಾರ ಮಾಡಿದ್ರೆ ಬೇರೆ ಗ್ರಹಗಳಿಗೆ, ಬೇರೆ ಗ್ಯಾಲಕ್ಸಿಗಳಿಗೆ ತಲುಪಲು ಸಾಧ್ಯವಿದೆ ಅಂತ ಗೊತ್ತಾಗಿದೆ. ಆದರೆ ಇದುವರೆಗಿನ ನಮ್ಮ ಆಧುನಿಕತೆಯ ಮಟ್ಟವು ಬೆಳಕಿನ ವೇಗದಲ್ಲಿ ಸಂಚರಿಸುವ ಯಾವುದೇ ಸಾಧನ, ವಾಹನ ಅಥವಾ ಟೆಕ್ನಾಲಜಿಯನ್ನ ಇದುವರೆಗೂ ಕಂಡು ಹಿಡಿದಿಲ್ಲ. ಹೀಗಾಗಿ ಮನುಷ್ಯ ಬೆಳಕಿನ ವೇಗದಲ್ಲಿ ಸಂಚಾರ ಮಾಡೋದು ಸದ್ಯಕ್ಕೆ ಅಸಾಧ್ಯ ಎಂದೇ ಹೇಳಬಹುದು. ಒಂದು ವೇಳೆ ಬೆಳಕಿನ ವೇಗದಲ್ಲಿ ಸಂಚರಿಸಿದ್ದೇ ಆದಲ್ಲಿ ನಾವು ಸಮಯ ಯಾತ್ರೆಯನ್ನ ಸಹ ಮಾಡಲು ಸಾಧ್ಯವಿದೆ ಎಂಬ ಥಿಯರಿ ಇದೆ. ಬೆಳಕಿನ ವೇಗದಲ್ಲಿ ಒಂದು ಸಣ್ಣ ಸೂಜಿ, ಸಾಸಿವೆ ಕಾಳು, ಅಡಿಕೆ, ಮೆಣಸು ಹೀಗೆ ಇಷ್ಟು ಸಣ್ಣ ಗಾತ್ರದ ಯಾವುದೇ ವಸ್ತು ಸಂಚರಿಸಿ ಭೂಮಿಯ ಕಡೆ ಬಂದು ಡಿಕ್ಕಿ ಹೊಡೆದರೆ ಅಲ್ಲಿ ಅಪಾರ ಪ್ರಮಾಣದ ಮಹಾಸ್ಫೋಟ ಉಂಟಾಗುತ್ತದೆ. ಅದು
10 ನ್ಯೂಕ್ಲಿಯರ್ ಸ್ಫೋಟಗಳಿಗಿಂತ ಹೆಚ್ಚಿನ ತೀವ್ರತೆಯನ್ನ ಹೊಂದಿರುತ್ತದೆ. ಇದಿಷ್ಟು ಬೆಳಕಿನ ವೇಗದ ಬಗ್ಗೆ ಇಲ್ಲಿ ನಿಮಗೆ ಅರ್ಥವಾಗುವಂತೆ ಹೇಳಬಹುದಾದ ಒಂದಷ್ಟು ವಿವರಣೆ. ನಿಮಗೆ ಯಾವುದರಲ್ಲಿ ನಂಬಿಕೆ ಇದೆ, ಬೆಳಕಿನ ವೇಗದಲ್ಲೋ ಅಥವಾ ಮನೋವೇಗದಲ್ಲೋ ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಬೇರೆ ಯಾವ ರೋಚಕ ಹಾಗೂ ಆಸಕ್ತಿಕರ ವಿಷಯದ ಬಗ್ಗೆ ಮುಂದಿನ ವಿಡಿಯೋ ಬೇಕು ಅನ್ನೋದರ ಬಗ್ಗೆಯೂ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.